if the sum of first ಇಂಥದ್ದು n terms of an AP is 4n minus n square. ಆಯ್ತಾ ಹುಡುಗರ? ವಾಟ್ ಈಸ್ ದ ಫಸ್ಟ್ ಟರ್ಮ್ a1 ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಸಮ್ ಆಫ್ ದ ಫಸ್ಟ್ ಟೂ ಟರ್ಮ್ಸ್ s2 ಕಂಡುಹಿಡಿಯಿರಿ. ವಾಟ್ ಈಸ್ ದ ಸೆಕೆಂಡ್ ಟರ್ಮ್ a2 ಕಂಡುಹಿಡಿಯಿರಿ. ಸಿಮಿಲರ್ಲಿ ಫೈಂಡ್ ಥರ್ಡ್ ಟರ್ಮ್ a3 a10 an. ಸೊ ಇಷ್ಟೊಂದು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಈ ಪ್ರಶ್ನೆ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲೇದಾಗಿ ಇದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಏನು? ಸಮ್ ಆಫ್ ಫಸ್ಟ್ ಟರ್ಮ್ ಅಂತ ಹೇಳಿದ್ರೆ s1, ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ಅಂತ ಹೇಳಿದ್ರೆ s1 ಪ್ಲಸ್ a1 ಪ್ಲಸ್ a2. ಸಾರಿ, ಸಮ್ ಆಫ್ ಫಸ್ಟ್ ಟರ್ಮ್ ಅಂತ ಹೇಳಿದ್ರೆ s1 ವಿಚ್ ಇಸ್ ಆಲ್ಸೋ ಈಕ್ವಲ್ ಟು a1 ಅಲ್ವಾ? ಸಮ್ ಆಫ್ ಫಸ್ಟ್ ಟರ್ಮ್ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಮೊದಲೇ ಟರ್ಮ್ ಜೊತೆ ಎರಡು ಟರ್ಮ್ ಇತ್ತು ಅಂದ್ರೆ ಆ್ಯಡ್ ಮಾಡ್ಬೋದು. ಒಂದೇನು ಟರ್ಮ್ ಇತ್ತು ಅಂದ್ರೆ ಏನು ಆ್ಯಡ್ ಮಾಡ್ತೀರಾ? ಏನು ಆ್ಯಡ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ 0 ಆ್ಯಡ್ ಮಾಡ್ಬೋದು, ಬಟ್ ಎನಿವೇಸ್ ದಟ್ಸ್ ನಾಟ್ ದ ಕೇಸ್. ಫಸ್ಟ್ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಅಂತ ಹೇಳಿದ್ರೆ s3, ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಅಂತ ಹೇಳಿದ್ರೆ s4 ಅಲ್ವಾ ಹುಡುಗರ? ತುಂಬ ಕೆಳದಾಗ ಹೋಯ್ತು. ಹಾ, ಸೊ ಏನಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ಇದು ನಿಮ್ಗೆ ಗೊತ್ತಿದೆ ಆಲ್ರೆಡಿ, ನಮಗೂ ಗೊತ್ತು. ಬಟ್ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಉಪಯೋಗ ಬರುತ್ತೆ. ನಿಮ್ಮ ಉತ್ತರ ಏನ್ ಕೊಟ್ಟಿದ್ದಾರೆ? ಎಕ್ಸ್ಪ್ರೆಷನ್ ಫಾರ್ Sn is 4n minus n square ಅಂತ ಕೊಟ್ಟಿದ್ದಾರೆ. ಇದರಿಂದ ಏನು ಉಪಯೋಗ? ಇವಾಗ ನಾನು s1 ಕಂಡುಹಿಡಿಬಹುದು. ದಟ್ ಇಸ್ ಫಸ್ಟ್ ಆಫ್ ಸಮ್ ಆಫ್ ಫಸ್ಟ್ ಟರ್ಮ್. ಸೊ ಒಂದೊಂದೇ ಕಂಡುಹಿಡ್ಕೊಂಡು ಹೋಗೋಣ. 1 ಸ್ಕ್ವೇರ್ 3, s2 4 into 2 8 minus 2 square 4, 8 minus 4 is 4, s3 is 4 into 3 12 minus 3 square 9 3 ಅಲ್ವಾ? ಸೊ ಈ ರೀತಿಯಲ್ಲಿ ಬರ್ತಾ ಇದೆ. ಇವಾಗ s1 ಏನು ಅಂತ ಬರೆಯೋಣ. s1 ಅಂತ ಏನಂತ ಹೇಳಿದ್ರೆ a1, s2 ಏನು ಹುಡುಗರ? a1 ಪ್ಲಸ್ a2. ನೆಕ್ಸ್ಟು s3 ಅಂತ ಹೇಳಿದ್ರೆ a3 ಪ್ಲಸ್ a2 ಪ್ಲಸ್ a1, a1 ಪ್ಲಸ್ a2 ಪ್ಲಸ್ a3 ಅಲ್ವಾ? ಸೊ ಇದು ನಿಮ್ಮ ಸಮ್ ಆಫ್ ಟರ್ಮ್ಸ್. ಸರಿ, ನೆಕ್ಸ್ಟ್ ಒಂದೊಂದೇ ನೋಡ್ಕೊಂಡು ಹೋಗಿ. ವರ್ಕಿಂಗ್ ಬರೆಯೋಣ ಹೆಡ್ಡಿಂಗು. ಸೊ ನಿಮಗೆ ಫಸ್ಟ್ ಟರ್ಮ್ ಬೇಕಂತೆ. ಫಸ್ಟ್ ಟರ್ಮ್ ನೋಡಿ, ಇಲ್ಲಿ ಇದೆಯಾ? ಇಲ್ಲಿ ಇದೆ. ಇಸ್ ಈಕ್ವಲ್ ಟು s1 ಅಂತೆ. 3 ಡನ್, ಕೆಲಸ ಆಯಿತು. ನೆಕ್ಸ್ಟು ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ s2 ಆಲ್ರೆಡಿ ಕಂಡುಹಿಡಿದೀವಿ. ಆಯಿತು, ಇದಾಯಿತು, ಇದಾಯಿತು. ವಾಟ್ ಈಸ್ ದ ಸೆಕೆಂಡ್ ಟರ್ಮ್? ಹಾಂ, ಇಲ್ಲಿಂದ ಸ್ವಲ್ಪ ಕಾನ್ಸೆಪ್ಟ್ ಶುರು ಆಗುತ್ತೆ. a2 ಬೇಕಂತೆ. ಹೇಗೆ ಕಂಡುಹಿಡಿಯೋದು? a2 ಇಲ್ಲಿದೆ, ಬಟ್ a1 ಕೂಡ ಇದೆ ಇಲ್ಲಿ. ಸೊ ಈ a1 ಹೇಗೆ ಹೋಗ್ತದೋ? ಸಬ್ಟ್ರಾಕ್ಟ್ ಮಾಡಿ. ಏನು ಜೊತೆ? s1 ಜೊತೆ ಅಷ್ಟೇನೆ. ಅಂತ ಹೇಳಿದ್ರೆ s2 ಮೈನಸ್ s1 ವಿಲ್ ಗಿವ್ ಮಿ a2 ಅಂತೆ. ಸೊ ಬೇಸಿಕಲಿ ಇದು 4 ಮೈನಸ್ 3 1 ಆಯ್ತಾ? ನೆಕ್ಸ್ಟ್ a3 ಅಲ್ವಾ? ಸಿಮಿಲರ್ಲಿ ಫೈಂಡ್ ಥರ್ಡ್ ಟರ್ಮ್ ಅಂತೆ. ಸೊ ಹೇಗೆ? ಸಿಂಪಲ್. a3 ಇಲ್ಲಿದೆ, a1 a2 ಎಕ್ಸ್ಟ್ರಾ ಐತೆ ಈ ಲೈನಲ್ಲಿ. ಇದನ್ನು ಸಬ್ಟ್ರಾಕ್ಟ್ ಮಾಡಿ ಹೇಗೆ ಸಬ್ಟ್ರಾಕ್ಟ್ ಮಾಡೋದಿದೆನಾ? s2 ಜೊತೆ ಸಬ್ಟ್ರಾಕ್ಟ್ ಮಾಡಿ a2 ಮಾತ್ರ ಸಿಗುತ್ತೆ. s3 ಮೈನಸ್ s2 ಮಾಡಿದಾಗ a3 ಸಿಗುತ್ತೆ. 3 ಮೈನಸ್ 4 ಮೈನಸ್ 1, ಇದು ನಿಮ್ಮ a3. ನೆಕ್ಸ್ಟು a10, 10th ಟರ್ಮ್ ಬೇಕಂತೆ. a10 ಹೇಗೆ ಹುಡುಕ್ತೀರಾ? ಇದೇ ಲಾಜಿಕಲ್ ಯೋಚನೆ ಮಾಡಿ. s of 10 ಮೈನಸ್ s of ಕರೆಕ್ಟ್ 9. ಸೊ s of 10 ಇದೇ ಲಾಜಿಕಲ್ ಮಾಡ್ತಾ ಇದ್ದೀವಿ. ಆಲ್ಟರ್ನೇಟಿವ್ ಮತ್ತೊಂದು ರೀತಿ ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಈ ಬೆರಟರಿಂದ ಡಿ ಕಂಡಿಡಿರಿ. ಅದಾದ್ಮೇಲೆ ನಿಮ್ಗೆ ಗೊತ್ತು ಏನು ಮಾಡಬೇಕು ಅಂತ. ಎ ಗೊತ್ತಿದೆ, ಡಿ ಗೊತ್ತಿದೆ, ಎನ್ ಫಾರ್ಮ್ನ ಉಪಯೋಗಿಸಿ ಮಾಡ್ಬೋದು. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಅವ್ರ ಕಾನ್ಸೆಪ್ಟು ಈ ಐಡಿಯಾ ಕಲಿಯಿರಿ ಅಂತ ಹೇಳಿ. ಹೇಗೆ ಇದು ವರ್ಕ್ ಆಗ್ತಿದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲಿ. s10 ನಾನು ಸಾರಿ a10 ನಾನು s10 ಮೈನಸ್ s9 ಅಂತ ಮಾಡ್ತಾ ಇದ್ದೀನಿ. ಅದು ಹೇಗೆ ಸಾಧ್ಯ? ಇಲ್ಲಿ ಲಾಜಿಕ್ ನೋಡಿ. s4 ಹೇಗೆ? ಇಟ್ ಇಸ್ ಮೇಡ್ ಅಪ್ ಆಫ್ s3 ಪ್ಲಸ್ a4 ಅಲ್ವಾ? s3 ಜೊತೆಗೆ
A4 ಆ್ಯಡ್ ಮಾಡ್ತು ಅಂದರೆ S4 ಬರುತ್ತೆ. ಸೊ ಇವೆರಡು ಸಬ್ಟ್ರಾಕ್ಟ್ ಮಾಡಿದಾಗ ಏನು ಸಿಗುತ್ತೆ? A4. ಅದೇ ರೀತಿಯಲ್ಲಿ ನಿಮಗೆ S9 ಮತ್ತು S10 ಬರುತ್ತೆ. ಸೊ S9 ಪ್ಲಸ್ A10 ಆ್ಯಡ್ ಮಾಡಿದಾಗ ನಿಮಗೆ S10 ಬರುತ್ತೆ. ಸೊ ಇವೆರಡು ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ A10 ಬರುತ್ತೆ ಅಷ್ಟೇ. ಅರ್ಥ ಆಯ್ತಾ? ಸೊ ಇವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ A4 ಬರುತ್ತೆ, ಇವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ A10 ಬರುತ್ತೆ. ಆ ಲಾಜಿಕಲಿ ಇದು ಕೆಲಸ ಮಾಡ್ತಾ ಇದೆ. ಸೊ S10 ಅಂತ ಹೇಳಿದ್ರೆ 4 into 10 that is 40 minus 10 square that is 100 minus 60 ಬರುತ್ತೆ. ಅದು minus 4 times of 9 minus 9 square ಅಲ್ವಾ? ಸೊ n ಕಾಮನ್ ಇದೆ, ಅಂದರೆ 9 ಕಾಮನ್ ಇದೆ. 9 ಓಕೆ, ಇದು minus 60 ಅಂತ ಬರೆದು ಬಿಡ್ತೀನಿ ಮರ್ತೋಗೋದಕ್ಕಿಂತ ಮುಂಚೆ. ಓಕೆ, ಮೈನಸ್ ಆಫ್ 9 ಕಾಮನ್ ಇದೆ, 4 minus 5 minus 5 ಉಳ್ಕೊಳುತ್ತೆ. 9 5 45 minus 45. ಸೊ ಇದು ನೆಗೆಟಿವ್ ಉತ್ತರ ಬರುತ್ತೆ. ನೆಗೆಟಿವ್ ಆಫ್ ನೆಗೆಟಿವ್ ಪಾಸಿಟಿವ್. 60 45 50. ಮತ್ತೊಂದು ಸತಿ ಹೇಳ್ತೀನಿ, ಇದನ್ನು ನಾವು ಡೈರೆಕ್ಟಾಗಿ ಮಾಡ್ಬೋದಾಗಿತ್ತು. ಇದು ಸುಮ್ಮನೆ ಕಾನ್ಸೆಪ್ಟ್ ನೋಡ್ಸೋದಕ್ಕೆ ಮಾತ್ರ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಸೊ ಕೊನೆಯದಾಗಿ nth ಟರ್ಮ್ ಸ್ವಲ್ಪ ಉದ್ದ ಆಗುತ್ತೆ. ಇದು an ಮೈನಸ್ an ಮೈನಸ್ 1 ಕಂಡುಹಿಡಿಬೇಕು. ಸೊ ನೋಡೋಣ, ಪಾಸ್ ಮಾಡಿ ನೀವು ಟ್ರೈ ಮಾಡಿ. ಸೊ an ಬದಲಾಗಿ Sn ತಪ್ಪು ಬರ್ತೀನಿ ನಾನು. Sn ಮೈನಸ್ Sn ಮೈನಸ್ 1. Sn ಸಿಂಪಲ್ ಆಗಿದೆ, 4n ಮೈನಸ್ n ಸ್ಕ್ವೇರ್ ಮೈನಸ್ ಆಫ್ Sn ಮೈನಸ್ 1 4 ಟೈಮ್ಸ್ ಆಫ್ n ಮೈನಸ್ 1 ಮೈನಸ್ n ಮೈನಸ್ 1 ದ ಹೋಲ್ ಸ್ಕ್ವೇರ್. ಸೊ ಇದು ಸ್ವಲ್ಪ ಸಿಂಪ್ಲಿಫೈ ಮಾಡಿ, 4n ಮೈನಸ್ n ಸ್ಕ್ವೇರ್ ಮೈನಸ್ ಆಫ್ 4n ಮೈನಸ್ 4 ಮೈನಸ್ ಆಫ್ ಇದು n ಸ್ಕ್ವೇರ್ ಪ್ಲಸ್ 1 ಮೈನಸ್ 2n. ಸೊ ಇದು ನಮ್ಮ 4n ಮೈನಸ್ n ಸ್ಕ್ವೇರ್ ಮೈನಸ್ ಆಫ್ 4n ಮೈನಸ್ 4 ಮೈನಸ್ n ಸ್ಕ್ವೇರ್ ಮೈನಸ್ 1 ಪ್ಲಸ್ 2n. ಸೊ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಇದು 4n ಮೈನಸ್ n ಸ್ಕ್ವೇರ್ ಮೈನಸ್ ಲೈಕ್ ಟರ್ಮ್ಸ್ ಇದು 6n ಮೈನಸ್ 5 ಮೈನಸ್ n ಸ್ಕ್ವೇರ್. ಸೊ ಬ್ರ್ಯಾಕೆಟ್ ಓಪನ್ ಮಾಡೋಣ ಇವಾಗ. 4n ಮೈನಸ್ n ಸ್ಕ್ವೇರ್ ಮೈನಸ್ 6n ಪ್ಲಸ್ 5 ಪ್ಲಸ್ n ಸ್ಕ್ವೇರ್. ಇದು ಕ್ಯಾನ್ಸಲ್ ಆಗುತ್ತೆ. ಲೈಕ್ ಟರ್ಮ್ಸ್ ಮೈನಸ್ 2n ಪ್ಲಸ್ 5. ಇದು ನಿಮ್ಮ ಉತ್ತರ. ಪಾಸ್ ಮಾಡ್ಕೊಂಡು ನೋಡಿ. ಮತ್ತೊಂದು ಸತಿ ಹೇಳ್ತೀನಿ, ನೀವು ಡಿ ಕಂಡುಹಿಡಿದು ಇದೆಲ್ಲ ಸುಲಭ ಮಾಡ್ಬೋದಾಗಿತ್ತು. ಸುಮ್ಮನೆ ನೋಡ್ಸೋದಕ್ಕೋಸ್ಕರ ಪ್ರಶ್ನೆ ಹೇಳ್ತಾ ಇದೆ, ನೋಡಿಸಿ ಮಕ್ಳಿಗೆ ನೋಡಿಸಿ ಅಂತ ಹೇಳಿ. ಸೊ ನಾವು ನೋಡ್ತಾ ಇದ್ವಿ ಟೀಚರ್ಸ್ ಆಗಿ, ನಮ್ಮ ಕಡೆಯಿಂದ ನಿಮ್ಮ ಕಡೆ ನಿಮಗೆ ಇದನ್ನ ನೋಡ್ತಾ ಇದ್ದೀವಿ. ಆಲ್ಟರ್ನೇಟಿವ್ ನೀವು ಇದನ್ನು ಬೇಗ ಮಾಡಬೇಕು ಅಂತ ಹೇಳಿದ್ರೆ ಡಿ ಕಂಡುಹಿಡಿದು ಖುದ್ದಾಗಿ ಬೇಗ ಮಾಡ್ಬೋದು.